ಪ್ರವೀಣ್ ಮಿಟ್ಟಲ್ ಯಾರು ಅಂತ ನಿನಗೆ ತೋರಿಸ್ತೀನಿ. ಮಿತ್ರ, ನೀನು ನನಗೆ ಮಾಡಿರೋ ಅವಮಾನ ಯಾವುದು ಇನ್ನೂ ಮರ್ತಿಲ್ಲ. ನೀನು ಮಾಡಿರೋ ಪ್ರತಿಯೊಂದು ಅವಮಾನಕ್ಕೂ ತಕ್ಕ ಪಾಠ ಕಲಿಸ್ತೀನಿ, ನೋಡ್ತಾ ಇರೋ. ಥ್ಯಾಂಕ್ ಯು. ಏನ್ ಮಿತ್ರ, ನಿನ್ನ ಬರ್ಡೇಗೆ ನಾನು ಬರ್ತೀನಿ ಅಂತ ನೀನು ಅಂದ್ಕೊಂಡೇ ಇರಲಿಲ್ಲಲ್ಲ? ಎಸ್ ಮಾಡ್ದಿರೋದನ್ನ ಮಾಡೋದೇ ಈ ಪ್ರವೀಣ್ ಮಿಟ್ಟಲ್ಗೆ ಅಭ್ಯಾಸ. ಯಾಕೆ ಬಂದಿದ್ಯಾ? ನಿನ್ನ ಬೋಲ್ಡ್ನೆಸ್ ನನಗೆ ತುಂಬ ಇಷ್ಟ ಆಯಿತು ಮಿತ್ರ. ಅಲ್ಲ, ಫಂಕ್ಷನ್ಗೆ ಯಾರಾದರೂ ಬಂದರೆ ಜ್ಯೂಸ್ ಗೀಸ್ ಏನಾದರೂ ಕೊಟ್ಟು ವೆಲ್ಕಮ್ ಮಾಡ್ತಾರಪ್ಪ. ನೀನು ನೋಡಿದ್ರೆ ಬಂದವ್ರನ್ನ ಆಚೆ ಕಳಿಸೋ ಥರ ಕಾಣಿಸ್ತಾ ಇದೆಯಾ? ನನಗೆ ಯಾರನ್ನ ಎಲ್ಲಿಡಬೇಕು, ಯಾರನ್ನ ಎಷ್ಟು ದೂರ ಇರಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಪ್ರವೀಣ್ ಮಿಟ್ಟಲ್. ಈ ವಿಷಯ ನಿನಗೂ ಕೂಡ ಚೆನ್ನಾಗೇ ಗೊತ್ತಿದೆ ಅನ್ಕೋತೀನಿ. ಅಫ್ಕೋರ್ಸ್ ಮಿತ್ರ, ಬೆಂಕಿ ಎಷ್ಟು ಸುಡುತ್ತೋ ಅಂತ ಗೊತ್ತಿರೋದಕ್ಕೆ ಅಲ್ವಾ ಅದರಿಂದ ಹುಷಾರಾಗಿ ಅಷ್ಟು ದೂರ ಇರೋದು ನಾವು. ನಿನ್ನ ಬಗ್ಗೆ ನನಗೆಲ್ಲ ಗೊತ್ತು. ನಿನ್ನ ಜೊತೆ ಹೇಗೆ ನಡ್ಕೋಬೇಕೋ ನಾನು ಚೆನ್ನಾಗೇ ತಿಳ್ಕೊಂಡಿದ್ದೀನಿ. ಗುಡ್, ಅದು ನಿನಗೆ ಒಳ್ಳೆಯದು. ಫ್ಯೂಚರಲ್ಲಿ ಯಾವುದೇ ತಪ್ಪುಗಳನ್ನು ಮಾಡದೆ, ಯಾವುದೇ ಥರದ ಎಡವಟ್ಟು ಕೆಲಸಗಳನ್ನು ಮಾಡದೆ ಹುಷಾರಾಗಿರ್ತೀಯ. ನೀನು ತುಂಬ ತಪ್ಪು ಮಾತಾಡ್ತಿದ್ಯಾ ಮಿತ್ರ. ನಾನು ಏಟು ತಿಂದಿರೋ ಹುಲಿ. ಆ ಏಟಿಂದ ಪಾಠ ಕಲ್ತ್ಕೊಂಡು ಎದುರೇಟ್ ಹಾಕೋಕ್ ಬಂದಿರೋ ಹೆಬ್ಬುಲಿ ಅಂತ ತಿಳ್ಕೊ. ಬೆಂಗಳೂರಲ್ಲಿ ನಾನು ಬಿಸ್ನೆಸ್ ಮಾಡದೇ ಇರೋ ಹಾಗೆ ಮಾಡಿಬಿಟ್ಟೆ. ಟರ್ಕಿಲ್ ಕೂಡ ನನಗೆ ಇನ್ಸಲ್ಟ್ ಮಾಡಿ ಕಳಿಸ್ದೆ. ನಿನ್ನಿಂದ ಎಷ್ಟು ಸಲ ಏಟ್ ತಿಂದರೂ ಕೂಡ
ನಿಶ್ಶಬ್ದವಾಗಿ ಹೇಗೆ ಕೂತಿರ್ತೀನಿ ಅನ್ಕೊಂಡಿದ್ಯಾ? ನೀನು ಕೊಟ್ಟಿರೋ ಪ್ರತಿಯೊಂದು ಏಟ್ಗೂ ಖಂಡಿತ ನಾನು ಪ್ರತೀಕಾರ ತಗೋತೀನಿ. ಖಂಡಿತ ವಾಪಸ್ ನಿನಗೂ ಪಾಠ ಕಲಿಸ್ತೀನಿ. ಈ ತರ ಹಗಲು ಕನ್ಸನ್ನ ಚೆನ್ನಾಗೇ ಕಾಣ್ತಿದ್ಯಾ ಮಿಸ್ಟರ್ ಪ್ರವೀಣ್ ಮಿಟ್ಟಲ್. ಆದ್ರೂ ಸ್ವಲ್ಪ ಕೆಲ್ಸ ಆಗೋಂತ ಕನ್ಸ್ ಕಾಣು, ಮೇಲಕ್ ಬರ್ತೀಯ. ಈ ತರ ಕೆಲ್ಸಕ್ಕೆ ಬರ್ದಿರೋ ಕನ್ಸ್ ಕಾಣ್ಬೇಡ, ಪಾತಾಳಕ್ಕೆ ಇಳಿದು ಹೋಗ್ತೀಯ. ಸಾಕು ಮಿತ್ರ, ನೀನ್ ವಾರ್ನಿಂಗ್ ಕೊಟ್ರೆ ಕೇಳಕ್ಕೆ, ಇಲ್ಲ ಹೆದರ್ಸಿದ್ರೆ ಹೆದರ್ಕೊಳಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ. ನಿನಗೆ ಭಯ ಹುಟ್ಸೋದಿಕ್ಕೆ, ನಿನಗೆ ನಿನ್ ಬೆನ್ನಲ್ಲಿ ನಡ್ಕ ಹುಟ್ಸೋದಿಕ್ಕೆ ನಾನು ಬೆಂಗಳೂರಿಗೆ ಬಂದಿರೋದು. ಖಂಡಿತ ನಾನು ಹೇಳಿದ್ದನ್ನೇ ಮಾಡ್ತೀನಿ. ಅದನ್ನ ನಿನಗೆ ಹೇಳೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ನಾನು ನಿನಗೆ ಕೊಡೋ ಪ್ರತಿಯೊಂದು ಏಟನ್ನು ಎದುರಿಸೋದಿಕ್ಕೆ ತಯಾರಾಗಿರು. ಸರಿ, ನಾನಿಲ್ಲಿ ಬಂದಿರೋ ಕೆಲಸ ಮಾಡ್ತೀನಿ. ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಿತ್ರಾನಂದನ್. ಹಲೋ ಮಿಸಸ್ ಭಾಗ್ಯಾನಂದನ್. ಏನು ನಿನ್ ಗಂಡನ್ನ ಬಾಂಬ್ ಬಿಟ್ಟು ಸಾಯಿಸೋದಕ್ಕೆ ಬಂದಿದ್ದೀನಿ ಅನ್ಕೊಂಡ್ಯಾ? ನಾನು ಆ ಥರ ಚೀಪ್ ಟ್ರಿಕ್ಸ್ ಮಾಡಲ್ಲ. ನಾನು ಕೊಡೋ ಹೊಡೆತ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಾಗಿರುತ್ತೆ. ಈ ತರ ಒಂದೇ ಸಲ ಮುಗಿಸ್ಬಿಟ್ರೆ ಏನ್ ಮಜಾ ಸಿಗುತ್ತೆ ಹೇಳು? ನೀನು ನಿನ್ನ ಗಂಡ ಸೇರಿ ನನ್ನನ್ನ ಟರ್ಕಿಲಿ ಯಾವ ತರ ಅವಮಾನ ಮಾಡಿದ್ರಿ ಅದ್ ನನಗಿನ್ನೂ ನೆನಪಿದೆ. ಇನ್ನು ನೀವ್ಯಾರು ಯಾವತ್ತು ನನ್ನ ಮರಿದೇ ಇರೋ ಹಾಗೆ ನೆನಪಿಟ್ಕೊಳ್ಳೋ ಹಾಗೆ ಮಾಡ್ತೀನಿ. ಸಿ ಯು ಮಿತ್ರ. ಮಿತ್ರ, ಏನೋ 4 ಡೈಲಾಗ್ ಹೇಳಿ ಹೋಗ್ಬಿಡ್ತಾನೆ ಅಂತ ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನೆನಪಲ್ಲಿರ್ಲಿ, ಇವತ್ತು ನಿನ್ನ ದಿನ, ಸಂತೋಷವಾಗಿ ಅನುಭವಿಸು. ಯಾಕಂದ್ರೆ ನಾಳೆಯಿಂದ ನಿನಗೆ ಸಂತೋಷ ಅನ್ನೋ ಮಾತು ನಿನ್ನ ಜೀವನದಲ್ಲೇ ಇಲ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಇವತ್ತಿಂದಾನೇ ನಿನ್ನ ಪತನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್. ಮಿತ್ರಂಗ್ ಬರ್ತಿರೋಂಥ ಗಡ್ಡಾಂತರಗಳ ಬಗ್ಗೆ ಮಿತ್ರನಿಗೆ ಹೇಗಾದ್ರೂ ಮಾಡಿ ಹೇಳಬೇಕು. ಇಲ್ಲಿಂದ ನಾನು ಹೇಗಾದ್ರೂ ಮಾಡಿ ಆಚೆ ಹೋಗ್ಬೇಕು. ಭಗವಂತ ನನಗೆ ಎದ್ದೇಳೋಂಥ ಶಕ್ತಿನ ಕೊಡಪ್ಪ. ಮಿತ್ರನಿಗಿರೋ ಗಂಡಾಂತರಗಳಿಂದ ತಪ್ಪಿಸೋಂಥ ಮಾರ್ಗನ ತೋರಿಸು.
ಅವನ್ಯಾರೋ ಬಂದು 4 ಮಾತನಾಡಿ ಹೊರಟೋದ್ರೆ ನೀವೆಲ್ಲ ಯಾಕೆ ಏನೋ ಕಳ್ಕೊಂಡವ್ರ ಥರ ಫೀಲ್ ಮಾಡ್ತಾ ಇದ್ದೀರಾ? ಆ ಪ್ರವೀಣ್ ಮಿಟ್ಟಲ್ ಅಂತವರು ಟ್ರಾಫಿಕಲ್ಲಿ ಸಿಗೋಂಥ ರೈಟ್ ಲೈನ್ ತರದವರು. ಅಷ್ಟೇ ಹೊರತು ಡೆಡ್ ಲೈನ್ ತರದವ್ರಲ್ಲ. ಅವ್ರನ್ನ ನೋಡಿದ್ರು ನೋಡ್ದಿರೋ ಅವ್ರ ಥರ ಹೊರಟೋಗ್ಬೇಕು. ಏ ಸುಧೀರ್ ಸರ್. ಹೋಗಿ ಕೇಕ್ ತಗೊಂಬಾ. ಆಯ್ತು ಸರ್. ಮಿತ್ರ, ಕೇಕ್ ಕಟ್ ಮಾಡು. ಸರ್ ಸರ್ ನಮಸ್ಕಾರ ಸರ್. ಸರ್, ನೀವು ಮಾಡಿರೋ ಸಹಾಯ ತುಂಬ ದೊಡ್ಡದು ಸರ್. ನೀವು ಮಾಡಿರೋ ಸಹಾಯದಿಂದ ನನ್ನ ಮಗನ ಪ್ರಾಣ ಉಳಿತು ಸರ್. ನಮ್ಮನ್ನು ಕಾಪಾಡ್ಬಿಟ್ರಿ ಸರ್. ನಿಮ್ಮನ್ನು ಈ ಜನ್ಮದಲ್ಲಿ ನಾನು ಮರೆಯಲ್ಲ ಸರ್. ಮಿತ್ರ, ಯಾರಿವರು? ನನಗೂ ಅದೇ ಅರ್ಥ ಆಗ್ತಿಲ್ಲ ಡ್ಯಾಡ್. ನೀವ್ ದೇವ್ರು ಸರ್. ಎದುಳಿ. ಅಲ್ಲ, ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದ್ದೀರಾ? ನಿಮ್ ಕಾಲಿಗೆ ಮಾತ್ರ ಬೀಳೋದಲ್ಲ ಸರ್, ನಿಮ್ಮಂತವ್ರಿಗೆ ಪ್ರಾಣ ಕೊಟ್ರು ಕಡಿಮೆನೆ. ನಾನು ನಿಮಗೆ ಸಹಾಯ ಮಾಡದ್ನ, ಆದ್ರೆ ನೀವು ಯಾರಂತನೂ ನಂಗೆ ಗೊತ್ತಿಲ್ಲ. ನಿಮ್ಮ ಹೆಸರಲ್ಲಿ ನಮಗೆ ಸಹಾಯ ಮಾಡಿರೋ ದೇವತೆ ಇವರೇ ಸರ್. ಅಮ್ಮ, ತುಂಬಾ ತುಂಬಾ ಥ್ಯಾಂಕ್ಸ್ ಕಣಮ್ಮ. ಅಯ್ಯೋ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಲ್ಲಮ್ಮ, ನೀವೇನಾದ್ರೂ ಇಷ್ಟು ದೊಡ್ಡ ಸಹಾಯ ಮಾಡದೇ ಇದ್ದಿದ್ರೆ ನಮ್ ಮಗು ಜೊತೆಗೆ ನಾವು ಪ್ರಾಣ ಬಿಡ್ತಿದ್ವಮ್ಮ. ಹಾಯ್ ಮಿತ್ರ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ರಾಮು, ಸರೋಜ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಕಣ್ಣಿಗೆ ಕಾಣೋ ದೇವರು ನಮ್ಮ ಮಿತ್ರ ಸರ್ ಇಲ್ಲೇ ಇರಬೇಕಾದ್ರೆ ನಾವಿನ್ಯಾವ ಗುಡಿಗೆ ಹೋಗ್ಬೇಕು ಡಾಕ್ಟರ್? ನಮ್ ಮಗಂಗೆ ಆಪರೇಷನ್ ಮಾಡಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಲ್ಲಿ ಬಂದ್ವಿ ಸರ್. ನಿಮಗೆ ಸಹಾಯ ಮಾಡಿದವ್ರ ಮನೆ ಇದೇನಾ? ಹೌದು ಸರ್. ಇಲ್ಲಿ ನೋಡಿ, ಇವರೇ ಸರ್. ಮಿತ್ರ, ಈ ಮೇಡಮ್ ನಿಮ್ಗೆ ಏನಾಗ್ಬೇಕು? ಇವಳು ನನ್ನ ಹೆಂಡತಿ. ಈಗ ನನಗೆ ನಿಜವಾದ ವಿಷಯ ಅರ್ಥ ಆಯ್ತು. ನೀವೇನ್ ಹೇಳ್ತಾ ಇದ್ದೀರಾ? ನನಗೇನು ಅರ್ಥನೇ ಆಗ್ತಿಲ್ಲ. ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋ ಥರ ಹೇಳ್ತೀನಿ ಕೇಳಿ. ಇವ್ರ ಮಗಂಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಇವ್ರ ಹತ್ರ ಆಪರೇಷನ್ ಮಾಡಿಸೋಷ್ಟೆಲ್ಲ ದುಡ್ಡಿರಲಿಲ್ಲ. ನೋಡು, ಭಾಗ್ಯ ಅವ್ರೆ ಈ ಮಗುಗೆ ಆಪರೇಷನ್ ಮಾಡಿಸಿದ್ದು. ನನ್ನ ಗಂಡ ಹುಟ್ಟಿದ ದಿನ ಅವ್ರಿಗೆ ಗಿಫ್ಟ್ ಆಗಿ ಏನಾದರೂ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅವರ ಹುಟ್ಟು ಹಬ್ಬದ ದಿನ ಒಂದು ಪ್ರಾಣನ ಕಾಪಾಡಬೇಕು ಅಂತಿದ್ದೀನಿ ಅಂತ ಹೇಳಿ ಆಪರೇಷನ್ಗೆ ಆಗೋ ಖರ್ಚೆಲ್ಲ ಭಾಗ್ಯ ಅವರೇ ನೋಡ್ಕೊಂಡ್ರು. ರಿಯಲಿ ಗ್ರೇಟ್ ಮಿತ್ರ. ಅವರು ನಿಮ್ಮ ವೈಫ್ ಅಂತ ನಂಗೆ ಗೊತ್ತಿರಲಿಲ್ಲ. ಅವರು ನೋಡಿ ತುಂಬ ಇನ್ಸ್ಪೈರ್ ಫೀಲ್ ಆಯಿತು. ಅವರು ನಿಮ್ಮ ಹೆಂಡತಿ ಅಂತ ಗೊತ್ತಾದ್ಮೇಲೆ ನನಗೆ ಇನ್ನೂ ತುಂಬ ಖುಷಿ ಆಗ್ತಿದೆ.
ಇದಕ್ಕಿಂತ ದೊಡ್ಡ ಬಹುಮಾನ ಯಾವ ಹೆಂಡತಿ ಯಾವ ಗಂಡಿಗೂ ಕೊಡಲ್ಲ ಅನ್ಸುತ್ತೆ. ರಾಮು ಏನಂದ ಕೇಳಿಸ್ಕೊಂಡಿಯಲ್ಲ? ದೇವಸ್ಥಾನಕ್ಕೆ ಯಾಕೆ ಹೋಗಿಲ್ಲ ಅಂದ್ರೆ ದೇವ್ರು ನೋಡಕ್ಕೆ ಇಲ್ಲಿಗೆ ಬಂದಿದ್ದೀನಿ ಇಂದ. ನಿನ್ನ ಹೆಂಡತಿ ಅವ್ರ ಮುಂದೆ ದೇವ್ರನ್ನಾಗಿ ಮಾಡ್ಬಿಟ್ಲು ಮಿತ್ರ. ಅಮ್ಮ ಭಾಗ್ಯ, ನೀನು ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತಮ್ಮ. ಎಲ್ಲರೂ ಗಿಫ್ಟ್ ಅಂತಂದ್ರೆ ಹಾಕೊಳ್ಳೋ ಬಟ್ಟೆ ಮಿಕ್ಕಿದ ವಸ್ತುಗಳು ಅನ್ಕೋತಾರೆ. ಆದ್ರೆ ನೀನು ಮಿತ್ರನ ಇನ್ನೊಬ್ಬ ದೇವರನ್ನಾಗಿ ಮಾಡಿ ತುಂಬಾ ದೊಡ್ಡ ಗಿಫ್ಟ್ ಕೊಟ್ಟಿದ್ಯಮ್ಮ. ಹಾಗೇನೆ ಒಂದು ಹಸುಗೂಸಿನ ಪ್ರಾಣ ಉಳಿಸಿದ್ಯಮ್ಮ. ನೀನು ಮಾಡಿರೋ ಈ ಕೆಲಸಕ್ಕೆ ಎಷ್ಟು ಹೊಗಳಿದ್ರೂ ಕಡಿಮೆನೇನಮ್ಮ. ನಿಮ್ ಮಾವ ಹೇಳಿದ್ದು ನಿಜ ಭಾಗ್ಯ. ನಾವೆಲ್ಲ ಕೊಟ್ಟಿರೋ ಉಡ್ಗೊರೆ ಅವನಿಗೇನೋ ಹೊಸದಲ್ಲ. ಆದ್ರೆ ನೀನ್ ಕೊಟ್ಟಿರೋ ಉಡ್ಗೊರೆ ಅವನ್ ಜೀವನದಲ್ಲಿ ನೆನ್ಪಿರೋ ತುಂಬಾ ಅಪರೂಪದ ಉಡ್ಗೊರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್ ಭಾಗ್ಯ. ನಾನು ಅನ್ಕೊಂಡೇ ಇರಲಿಲ್ಲ ನೀನು ಇಂಥ ದೊಡ್ಡ ಕೆಲಸ ಮಾಡ್ತೀಯ ಅಂತ, ಕಲ್ಪನೆನೂ ಇರಲಿಲ್ಲ. ನಿನ್ನ ನೋಡ್ತಿದ್ರೆ ತುಂಬಾ ಹೆಮ್ಮೆ ಆಗ್ತಿದೆ. ನಿಮ್ಮ ಮಗಂಗೇನೂ ಆಗಲ್ಲ. ನಿಮ್ಗೇನಾದ್ರೂ ಬೇಕಾಯ್ತು ಅಂದ್ರೆ ನನ್ನ ಕೇಳಿ, ನಾನು ನೋಡ್ಕೋತೀನಿ. ಭಾಗ್ಯ ಮೇಡಮ್ ನಮಗೆ ಬೇಕಾಗಿರೋದೆಲ್ಲ ಮಾಡಿದ್ದಾರೆ ಸರ್. ಮಿತ್ರ, ಕೇಕ್ ಕಟ್ ಮಾಡು. ಗೋ ಫಾರ್ ಇಟ್. ಮಿತ್ರನ ಗಂಡಾಂತರದ ಬಗ್ಗೆ ಮಿತ್ರಂಗೆ ಹೇಳ್ಬೇಕು ನಾನು. ಹಾಗೆ ನನ್ನನ್ನು ಕಿಡ್ನಾಪ್ ಮಾಡಿದ್ದು ಮನೀಷಾ ಅನ್ನೋ ವಿಚಾರನೂ ಕೂಡ ಹೇಗಾದ್ರೂ ಮಾಡಿ ಅವರಿಗೆ ತಿಳಿಸ್ಲೇಬೇಕು. ಲೋಕದಲ್ಲಿ ಯಾರೋ ಮಾಡ್ತಿರೋ ದೊಡ್ಡ ಕೆಲ್ಸ ಏನೋ ಮಾಡಿರೋ ಹಾಗೆ ಭಾಗ್ಯನ ಹಾಡ್ ಹೊಗಳ್ತಿದ್ದಾರೆ, ಆಕಾಶಕ್ಕೆ ಏರ್ಸ್ ಕೂಡಿಸ್ತಿದ್ದಾರೆ. ಅವಳು ಮಾಡಿದ್ದೇನೋ ಅದ್ಭುತವಾದ ಕೆಲ್ಸ ಅಂತೆ, ಅದು ಮಿತ್ರಾಗೆ ದೊಡ್ಡ ಗಿಫ್ಟ್ ಅಂತೆ. ಅಬ್ಬಾ, ಟೈಮ್ ಸಿಕ್ಕಿದ್ರೆ ಸಾಕು ಭಾಗ್ಯನ ಹೊಗಳೋಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಛೇ, ಏನಪ್ಪ, ಅರ್ಜೆಂಟಾಗಿ ಒಂದು ಫೋನ್ ಮಾಡಬೇಕು. ನೀನು ಫೋನ್ ಕೊಡ್ತೀಯನಪ್ಪ? ತಗೊಳ್ಳಿ ಸ್ವಾಮಿ. ಇದು ಭಾಗ್ಯ ಫೋನ್ ತರ ಇದೆಯಲ್ಲ. ಅಮ್ಮ ಭಾಗ್ಯ, ನಾನು ದೀಕ್ಷಿತರು ಮಾತಾಡ್ತಿರೋದು.